ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಭೂಮಿಕಾ ಏನು ಹೇಳಿದ್ರು? ನಾನು ಹೇಳೋದೆಲ್ಲ ಹೇಳಿದೆಪ್ಪ, ಅವಳೇನು ಹೇಳಿಲ್ಲ. ಏನೋ ಒಳ್ಳೇದಾಗ್ಬೋದು ಅಂತ ಆಸೆಲಿ ಇಲ್ಲಿವರೆಗೂ ಬಂದಿದ್ದೀನಿ. ಇನ್ನು ಉಳಿದಿತ್ತು ನಿಮ್ಮಿಬ್ರು ಇಷ್ಟ. ಯಾರಿಗೂ ಬಲವಂತ ಮಾಡೋ ಸ್ಥಿತಿಲಿ ಇಲ್ವಲ್ಲ ನಾನು. ಅತ್ತೆ ಸಮಾಧಾನಕ್ಕೆ ಅಂತ ನೀವಿಬ್ರು ಬರ್ತೀರಾ ಅಂತ ಹೇಳ್ತೀನಿ. ಏನು ಮಾಡಬೇಕು? ಏನಾದರೂ ತೇಪೆ ಹಚ್ಚಬೇಕಲ್ಲಪ್ಪ. ಯಾರೋ ಮಾಡಿದ ಗಾಯಕ್ಕೆ ಇನ್ಯಾರೋ ಮುಲಾಮ್ ಹಚ್ಕೊಂಡು ಕೂತಿರ್ಬೇಕು. ಗಾಯ ಮಾಡಿದವ್ರಿಗಂತೂ ಕನಿಕರ ಕರುಣೆ ಏನೂ ಇಲ್ವಲ್ಲ. ಏನು ಮಾಡಬೇಕು? ಎಲ್ರಿಗೂ ಅವ್ರವ್ರ ಹಠಾನೇ ಮುಖ್ಯಪ್ಪ. ಸರಿ ಬಿಡು, ಏನು ಹೇಳಿದ್ರು ಏನು ಪ್ರಯೋಜನ ಇಲ್ಲ. ಹೊಳೆಲಿ ಹುಣಸೆ ಹಣ್ಣು ತೊಳೆದಾಗೆ, ನೀರಲ್ಲಿ ಹೋಮ ಮಾಡ್ದಂಗೆ ಅಷ್ಟೇ. ಈಗ ಅದ್ರ ಬಗ್ಗೆ ಎಷ್ಟು ಮಾತಾಡಿದ್ರು ಅಷ್ಟೆ. ಹೋಗ್ಲಿ ಬಿಡು, ನಾನೇನು ಬರ್ತೀನಿ. ಒಂದು ನಿಮಿಷ. ಯಾಕೆ ಮತ್ತೆ ವಾಪಸ್ ಬರಬೇಡ ಅಂತ ಹೇಳ್ತಿದೀಯಾ? ಅದಲ್ಲಮ್ಮ, ಅಜ್ಜಿಗೆ ನನಗೆ ಫೋನ್ ಮಾಡಕ್ಕೆ ಹೇಳು, ನಾನು ಫೋನಲ್ಲಿ ಮಾತಾಡ್ತೀನಿ. ಅಲ್ಲಿ ಫೋನ್ ಎಲ್ಲ ಮಾಡೋಕ್ಕಾಗಲ್ಲ. ಅದು ಡಾಕ್ಟ್ರು ಅಜ್ಜಿಗೆ ಫೋನ್ ಯೂಸ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ಅವ್ಳಿಗೆ ತುಂಬಾ ಸುಸ್ತು, ಆಗಲ್ಲಪ್ಪ ಫೋನ್ ಎಲ್ಲ ಮಾಡೋದಕ್ಕೆ. ಸರಿ, ಒಂದು ಕೆಲಸ ಮಾಡ್ತೀನಿ. ಭೂಮಿಕಾ ಅವರಂತೂ ಬರಲ್ಲ, ನಾನೇ ಬಂದು ಒಂದ್ಸತಿ ಅಜ್ಜಿಗೆ ಮುಖ ತೋರಿಸ್ತೀನಿ. ಅವ್ರ ನೆಮ್ಮದಿನಾದ್ರೂ ಸಿಗುತ್ತೆ. ಬಾ. ಇಲ್ಲಪ್ಪ, ಅಯ್ಯೋ ಅದೆಲ್ಲ ಆಗೋದೇ ಇಲ್ಲ. ಹಾ, ಆ ಥರ ಮಾಡೋದಿದ್ರೆ ನಾನೇ ಇಲ್ಲಿವರೆಗೂ ಬರ್ತಿದ್ದೆ. ಅಜ್ಜಿ ಆಸೆ ಇರೋದು ನಿಮ್ಮಿಬ್ರನ್ನ ಜೋಡಿಲಿ ನೋಡ್ಬೇಕು ಅಂತ, ನೀವಿಬ್ರು ಒಟ್ಟಿಗೆ ಇರೋದನ್ನ ಕಣ್ ತುಂಬ್ಕೋಬೇಕು ಅಂತ. ಈಗ ನೀನೊಬ್ನೇ ಬಂದ್ರೆ ಅವಳೆಲ್ಲಿ, ಮಗು ಎಲ್ಲಿ, ಅವ್ರು ಯಾಕೆ ಬರ್ಲಿಲ್ಲ ಅನ್ನೋ ಪ್ರಶ್ನೆಗಳೆಲ್ಲ ಬರುತ್ತೆ. ಆಗ ಪರಿಸ್ಥಿತಿ ಇನ್ನೂ ಬಿಗಡಾಯಿಸುತ್ತೆ. ಇಲ್ಲ, ಅದೆಲ್ಲ ಆಗಲ್ಲ. ಬಂದ್ರೆ ನೀವಿಬ್ರು ಬರ್ಬೇಕು, ಇಲ್ಲಾಂದ್ರೆ ಕಷ್ಟ ಕಣಪ್ಪ. ನೋಡಿ ಏನ್ ಮಾಡ್ತೀರಾ ಅಂತ. ನಾನು ಬರ್ತೀನಪ್ಪ. ಭಾಗ್ಯ, ಅವರಿಬ್ರು ಬರ್ತಾರೆ ತಾನೆ? ಅಮ್ಮ, ನಾನು ಅವ್ರಿಬ್ರ ಹತ್ರನೂ ಮಾತಾಡಿದ್ದೀನಿ. ನಂಗೆ ಯಾಕೋ ಅವರಿಬ್ರು ಒಂದಾಗ್ತಾರೆ ಅಂತ ಅನ್ನಿಸ್ತಿಲ್ಲಮ್ಮ. ಅಯ್ಯೋ, ಹಾಗೆಲ್ಲ ಅನ್ಕೋಬೇಡ ಕಣೆ. ಭರವಸೆ ಕಳ್ಕೋಬೇಡ. ಅವರಿಬ್ರು ದೂರ ಇದ್ರು ಅವರಿಬ್ಬರದು ಮೃದು ಸ್ವಭಾವ. ನಮ್ಮವರು ತಮ್ಮವರು ಅಂದ್ರೆ ಅವ್ರಿಗೆ ಅಷ್ಟೇ ಪ್ರೀತಿ. ನಮ್ಮವರು ಅಂತ ಜೀವನೇ ಬಿಡೋ ಅಂತವ್ರು ಅವರು. ಅವ್ರಿಗೆ ಸಂಬಂಧಿಕರ ಸರ್ವಸ್ವ. ಅವರು ಸಂಬಂಧಗಳಿಗೆ ಬೆಲೆ ಕೊಡೋ ಅಷ್ಟು ಇನ್ಯಾವುದಕ್ಕೂ ಬೆಲೆ ಕೊಡಲ್ಲ ಕಣೆ. ಇದನ್ನಿಟ್ಕೊಂಡೇ ನಾನು ಹೇಳ್ತಾ ಇದ್ದೀನಿ. ನೀನ್ ನೋಡ್ತಾ ಇರು, ಅವರು ಬಂದೇ ಬರ್ತಾರೆ. ಹಾ, ಫೋನ್ ಮಾಡ್ತೀನಿ ಇರು. ಫೋನ್ ಆಫ್ ಆಗಿದೆ ಅಂತ. ಅಜ್ಜಿ, ಗುಂಡು ಗುಂಡು, ನಾನು ಕಣೋ ನಿಮ್ಮಜ್ಜಿ. ಅಜ್ಜಿ ಹೇಗಿದ್ದೀರ ಅಜ್ಜಿ? ಏನೋ ಒಂಚೂರು ಜೀವ ಹಿಡ್ಕೊಂಡಿದ್ದೀನಿ ಕಣೋ. ಸೋತ್ ಹೋಗ್ಬಿಟ್ಟಿದ್ದೀನಪ್ಪ. ಗುಂಡು, ನಿಮ್ಮಜ್ಜಿ ಕತೆ ಮುಗೀತು ಕಣಪ್ಪ. ನಾನಿನ್ ತುಂಬಾ ದಿನ ಬದುಕಿರೋಣ ಅನ್ಸುತ್ತೆ. ಅಜ್ಜಿ ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡಿ ಅಜ್ಜಿ. ನಿಮ್ಗೇನು ಆಗಲ್ಲ ಅಜ್ಜಿ, ನೀವು ಚೆನ್ನಾಗಿರ್ತೀರ, ನೀವು ಚೆನ್ನಾಗಿರ್ಬೇಕು. ಇಲ್ಲ ಕಣೋ ಗುಂಡು, ನನ್ನ ಕೈಲಿ ಆಗ್ತಾ ಇಲ್ಲಪ್ಪ. ತುಂಬಾನೇ ಹಣ್ಣಾಗಿ ಹೋಗಿದ್ದೀನಿ ಕಣೋ. ಏನೋ ಅಪ್ಪ, ನಿನ್ನ ಭೂಮಿಕನ್ನ ನೋಡ್ಬೇಕಂತ ಉಸಿರನ್ನ ಬಿಗಿ ಹಿಡ್ಕೊಂಡು ಕೂತಿದ್ದೀನಪ್ಪ. ಬೇಗ ಬಂದು ನಿಮ್ಮ ಮುಖ ತೋರಿಸ್ರಪ್ಪ. ನಿಮ್ಮಮ್ಮ ಹೇಳಿದ್ಲಪ್ಪ ನೀವು ಬರ್ತೀರಿ ಅಂತ. ಹೇ ಗುಂಡು, ನೀವಿಬ್ರು ಬರ್ತೀರಾ ಅಲ್ವಾ? ಸಾಯಕ ಮುಂಚೆ ನಿಮ್ಮನ್ನ ನೋಡ್ಬೇಕು ಕಣೋ. ನಿಮ್ಮ ಅಜ್ಜಿಗೆ ಒಂದ್ಸಲ ಮುಖ ತೋರಿಸ್ರು. ನಾನು ನೆಮ್ಮದಿ ಕಣ್ಣು ಮುಚ್ಚಿಬಿಡ್ತೀನಪ್ಪ.
ಅಷ್ಟೇಪ್ಪ ನಿಮ್ಮ ಹತ್ರ ನಾನು ಕೇಳ್ಕೊಳ್ಳೋದು. ಕಂಡು ಬರ್ತೀನಿ ಅಂತ ಹೇಳಪ್ಪ, ಬಂದೆ ಮಾತ್ರ ಇರ್ಬೇಡ ಕೊಡು. ನಿಮ್ಗೋಸ್ಕರ ನನ್ನ ಜೀವನ ಬಿಕ್ಕಿಯಾಗಿ ಹಿಡ್ಕೊಂಡಿದ್ದೀನಿ ಕೊಡು. ಸರಿ ಅಜ್ಜಿ, ಬರ್ತೀವಿ. ಗುಂಡು, ಹಾಗೆ ಜೊತೆನಲ್ಲಿ ಭೂಮಿಕನು ಬರ್ತಾಳೆ ತಾನೇ? ನಿಮ್ಮಿಬ್ಬರನ್ನು ನನ್ನ ಜೊತೆಲಿ ಕಣ್ ತುಂಬ ನೋಡಬೇಕು ಅಂತ ಆಸೆ ಕಣೋ. ನೀವಿಬ್ಬರು ಒಟ್ಟಿಗೆ 100 ಕಾಲ ಚೆನ್ನಾಗಿರ್ಬೇಕು ಅಂತ ಬಯಸೋಳು ಕಣೋ ನಾನು. ನೀನು ಅವಳು ಯಾವಾಗಲೂ ಒಂದಾಗಿರ್ಬೇಕು, ಅದನ್ನ ನೋಡಿ ಕಣ್ಣು ಮುಚ್ಚಬೇಕು ಅನ್ನೋದೇ ನನ್ನ ಆಸೆ. ಯಾಕಜ್ಜಿ ಬಿಟ್ಟು ಹೋಗೋ ಮಾತೇ ಆಡ್ತೀರಾ? ನೀವು ಆ ಥರದ್ದು ಮಾತಾಡಿ ನನ್ನ ಮನ್ಸಿಗೂ ನೋವು ಕೊಡ್ತಾ ಇದ್ದೀರಾ. ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ. ನಿಮ್ಗೇನು ಆಗಲ್ಲ ಅಜ್ಜಿ, ಚೆನ್ನಾಗಿರ್ತೀರಾ. ಹಾಗಾಗಬಾರ್ದು ಅನ್ನೋದಕ್ಕೆ ನಾವ್ಯಾರಪ್ಪ? ನಮ್ಮ ಕೈಲಿ ಏನಿದೆಯಪ್ಪ? ಏನೂ ಇಲ್ಲ, ಎಲ್ಲ ಭಗವಂತನ ಲೀಲೆ. ಅವನ ಆಡಿಸ್ದಂಗೆ ನಾವು ಆಡ್ಬೇಕಲ್ಲಪ್ಪ. ಸರಿಯಪ್ಪ, ನನಗೆ ಮಾತಾಡೋದಕ್ಕಾಗ್ತಾ ಇಲ್ಲ, ಸುಸ್ತಾಗ್ಬಿಟ್ಟಿದೆ. ನಿಮ್ಮ ದಾರಿನೇ ಕಾಯ್ತಾ ಇರ್ತೀನಿ. ಬೇಗ ಬಂದ್ಬಿಡು ಗುಂಡು. ಸರಿ ಅಜ್ಜಿ, ಬರ್ತೀನಿ. ನಡ್ತೀನಪ್ಪ. ಬಾ ದೇವ್ರೆ, ಅಮ್ಮ ಏನಮ್ಮ ಇದು? ಏನಮ್ಮ ಇದು? ನಡಿಯಕ್ಕಾಗ್ತಿಲ್ಲ, ಬಷ್ಟು ಅವ್ರು ಬಂದೇ ಬರ್ತಾರಮ್ಮ, ಖಂಡಿತ ಬರ್ತಾರೆ. ಬರಲೇಬೇಕು, ಬರ್ತಾರೆ. ಛೇ, ಈಗ ಏನಪ್ಪ ಮಾಡೋದು? ಹೋದರೆ ಭೂಮಿಕಾ ಅವ್ರ ಜೊತೆಲೇ ಹೋಗಬೇಕು. ಅವ್ರ ಜೊತೆ ಹೋಗಬೇಕು ಅಂದರೆ ನಾನು ಅವ್ರನ್ನ ಕನ್ವಿನ್ಸ್ ಮಾಡಬೇಕು, ಅವ್ರು ಒಪ್ಕೋಬೇಕು. ಬಟ್ ಈ ವಿಷಯನ ಅವ್ರ ಹತ್ರ ಹೋಗಿ ಹೇಗೆ ಹೇಳೋದು? ಅವ್ರನ್ನ ಮಾತಾಡ್ಸೋದೇ ಕಷ್ಟ. ಇನ್ನು ಇದನ್ನೆಲ್ಲ ಹೇಳಿ ಹೇಗೆ ಕರ್ಕೊಂಡೋಗ್ಲಿ? ಇದಾಗೋ ಕೆಲಸನ ಏನು ಮಾಡಲಿ ಅಂತಲೇ ಗೊತ್ತಾಗ್ತಾ ಇಲ್ವಲ್ಲ. ನೋಡಿ, ನೀವು ಹೇಳ್ತಿದ್ದಂಗೆ ಬಂದ. ಸಾರಿ ಮಮ್ಮಿ, ಸ್ವಲ್ಪ ಬರೋದು ಲೇಟ್ ಆಯ್ತು. ಪರವಾಗಿಲ್ಲ ಬಿಡು. ಸರಿ, ಈಗ ಕೈ ಕಾಲು ಮುಖ ತೊಳ್ಕೊಂಡು ಓದ್ಕೊಳಕ್ ಕೂತ್ಕೋತೀನಿ. ಏನಪ್ಪ ನಾನು ಕೇಳ್ತಾ ಇರೋದು? ಇವನ್ ಬಾಯಲ್ಲಿ ಇಂಥ ಮಾತಾ? ಒಂದ್ ನಿಮಿಷ ಇರೋ ಅಪ್ಪು, ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕಿತ್ತು. ಮಮ್ಮಿ, ಮಾತಾಡೋಕಲ್ಲ ಟೈಮ್ ಇಲ್ಲ. ಆಲ್ರೆಡಿ ನಾನು ಎಷ್ಟೊಂದು ಓದೋದಿದೆ, ನಾನು ಹೋಗ್ತೀನಿ. ಯಾಕೆ ಅರ್ಜೆಂಟ್ ಮಾಡ್ತಿದ್ಯಾ? ತುಂಬಾ ದಿನ ಆಯ್ತು ನಾವೆಲ್ಲೂ ಆಚೆ ಹೋಗಿಲ್ಲ, ಸೊ ಹಾಗೆ ಹೋಗ್ ಬರೋಣ. ಈ ಅಕ್ಕೋರ್ ಏನ್ ಮಾತಾಡ್ತಾ ಇದ್ದಾರೆ? ಹೊರಗಡೆ ಹೋಗೋಣ ಅಂತನಾ? ಅದನ್ನು ಇಷ್ಟೊತ್ತಲ್ಲಿ? ಇಲ್ಲೇನೋ ಮಿಸ್ ಹೊಡಿತಿದೆ ಅಲ್ಲ.